ಪ್ರತಿ ವರ್ಷಕ್ಕೊಮ್ಮೆ ಅವರು ಸಾಗರಕ್ಕೆ ನಮನ ಮಾಡ್ತಾರೆ. ಅಘನಾಶಿನಿ ಎನ್ನುವಂತ ನದಿಗೆ ಪ್ರತಿ ವರ್ಷ ಅವರು ನಮಿಸ್ತಾ ಅಲ್ಲಿ ಆರತಿಯನ್ನ ಮಾಡ್ತಾರೆ. ಆದ್ರೆ ಬರೀ ಆರತಿಯನ್ನ ಮಾಡೋದಿಲ್ಲ, ಆರತಿಯನ್ನ ಮಾಡೋಕ್ಕಿಂತ ಮುಂಚೆ ಯಾವ ಭಾಗದಲ್ಲಿ ಆರತಿ ಮಾಡ್ತೀವೋ ಆ ಜಾಗದಲ್ಲಿ ಸ್ವಚ್ಛತೆಯನ್ನು ಮಾಡ್ತಾರೆ, ನದಿಯನ್ನ ಸ್ವಚ್ಛಗೊಳಿಸ್ತಾರೆ, ಸಾಗರವನ್ನ ಸ್ವಚ್ಛಗೊಳಿಸುವಂತ ಒಂದು ಪುಟ್ಟ ಪ್ರಯತ್ನ ಮಾಡಿ ಆರತಿ ಮಾಡ್ತಾರೆ. ಯಾಕೆ ಹೀಗೆ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಿರಲಿ, ಎಲ್ಲ ದೊಡ್ಡ ದೊಡ್ಡ ಸಂಸ್ಕೃತಿಗಳು ಬೆಳೆದಿರೋದು ನದಿ ತಟದಲ್ಲೇ. ಭಾರತ ಅಂತೂ ಎಂತ ಅದ್ಭುತವಾಗಿರುವಂತ ರಾಷ್ಟ್ರ ಅಂತಂದ್ರೆ ಉತ್ತರದಿಂದ ಹಿಡಿದು ದಕ್ಷಿಣದವರೆಗೂ ಅಸಂಖ್ಯ ನದಿಗಳ ಸಮಾಗಮ ಭಾರತ. ನೀವು ಪಂಜಾಬ್ ಅನ್ನು ತೆಗೆದುಕೊಂಡ್ರೆ ಅದರಲ್ಲಿ 5 ನದಿಗಳು ಸಿಗ್ತವೆ. ಪಂಜಾಬ್ ಅಂತಂದ್ರೆ 5 ನದಿಗಳ ನಾಡು ಅಂತಾನೆ. ನೀವು ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ 5 ನದಿಗಳು ಹರಿತವೆ. ನೀವು ಕರ್ನಾಟಕಕ್ಕೆ ಬಂದ್ರೆ ಈ ಕಡೆ ಶರಾವತಿಯಿಂದ ಹಿಡಿದು ಈ ಕಡೆ ನೇತ್ರಾವತಿಯಿಂದ ಹಿಡಿದು ಹಾಗೋದ್ರೆ ಶರಾವತಿ, ತುಂಗೆ, ಭದ್ರೆ, ಕೃಷ್ಣ, ಕಾಳಿ ಇವೆಲ್ಲವನ್ನು ಲೆಕ್ಕ ಹಾಕೊಂಡ್ರೆ ಕರ್ನಾಟಕದಲ್ಲಿ ಅದೆಷ್ಟೋ ನದಿಗಳು ಹರಿತವೆ. ನೀವು ತಮಿಳುನಾಡು, ನೀವು ಆಂಧ್ರ, ಯಾವ ಈ ದೇಶದ ಯಾವ ರಾಜ್ಯವನ್ನ ತೆಗೆದುಕೊಂಡು ಯಾವ ಭಾಗದಲ್ಲಿ ನೋಡಿದ್ರು ಹರಿಯುವ ನದಿಗಳ ರಾಶಿ ರಾಶಿ ಕಾಣುತ್ತಲ್ಲ, ಇದು ತಾಯಿ ಭಾರತಿ ನಮ್ಮನ್ನ ಆಶೀರ್ವಾದಿಸಿರುವ ಪರಿ. ಎರಡನೇದು, ನಾವಿವತ್ತು ಯಾವುದು ತಟದಲ್ಲಿ ಕುಳಿತಿದ್ದೀವೋ ಈ ನದಿಯ ಒಳಗೆ, ಈ ಸಾಗರದೊಳಗೆ ಆ ಎಲ್ಲ ನದಿಗಳು ಸಮಾಗಮಗೊಂಡಿವೆ. ಸುಮ್ಮನೆ ಒಮ್ಮೆ ಭಾರತ ಮಾತೆಯ ಜಗತ್ನಲ್ಲಿ ಒಂದು ರಾಷ್ಟ್ರಕ್ಕೆ ಮಾತ್ರ ಈ ಅವಕಾಶ. ಇಡೀ ಭಾರತವನ್ನು ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತಂದ್ರೆ ಹಿಮಾಲಯ ತಾಯಿ ಭಾರತೀಯ ಹಣೆ ಇದ್ದಂತೆ ಇದೆ, ವಿಂಧ್ಯ ಪರ್ವತ ಆಕೆಯ ಸೊಂಟ ಇದ್ದಂತೆ ಇದೆ. ಒಂದು ಕೈ ಗುಜರಾತ್, ಇನ್ನೊಂದು ಕೈ ಈಶಾನ್ಯ ರಾಜ್ಯ. ಎರಡೂ ಕಾಲುಗಳು ಎಲ್ಲಿ ಸೇರುತ್ತೋ ಅದೇ ಕನ್ಯಾಕುಮಾರಿ ಅಂತ ಕರೆಸಿಕೊಳ್ಳಲ್ಪಡುತ್ತೆ. ಹೀಗೆ ಒಂದು ದೇಹವೇ ದೇಶದ ರೂಪದಲ್ಲಿ ಕಾಣುವಂತ ಮತ್ತೊಂದು ದೇಶ ಜಗತ್ನಲ್ಲಿ ಎಲ್ಲೂ ಇಲ್ಲ, ಅದು ನಮ್ಮ ಭಾರತ ಮಾತ್ರ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಈ ಭಾರತ ಮಾತೆಯ ಚಿತ್ರವನ್ನೊಮ್ಮೆ ಕಲ್ಪಿಸಿಕೊಂಡು ನೋಡಿ, ಅವಳು ತನ್ನ ಸಿಂಹಾಸನದ ಮೇಲೆ ಕೂತಿದ್ದಾಳೆ ಅಂತ ನೀವು ಭಾವಿಸೋದಾದ್ರೆ ಕೂತಿರುವಾಗ ಹೆಂಗಿದ್ದಾಳೆ ಗೊತ್ತಾ? ಅವಳ ಪಾದಗಳನ್ನ ತೊಳಿಲಿಕ್ಕೆ 3 ಸಾಗರಗಳು ಜಲಧಾರೆಯನ್ನೆರೆಯುವಂತೆ ಸಿಂಹಾಸನಸ್ಥಳಾಗಿ ಕೂತಿದ್ದಾಳೆ ತಾಯಿ ಭಾರತಿ ಎನ್ನುವಂತ ಅದ್ಭುತವಾಗಿರುವಂತ ದೃಶ್ಯ ಇಡೀ ಜಗತ್ತಲ್ಲಿ ಮತ್ತೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಅದು ನನ್ನ ಭಾರತಕ್ಕೆ ಮಾತ್ರ ಭಗವಂತ ಕೊಟ್ಟಿರುವಂತ ಗೌರವ. ಹೀಗಾಗಿ ಇಲ್ಲಿ ಮತ್ತೆ ಹೇಳಬೇಕಾಗಿತ್ತು. ಸಸಿ ಹಿತ್ಲಿನ ಜನರಿಗೆ, ಭಗವತಿಗೆ ನಡ್ಕೊಳ್ಳೋರಿಗೆ ಹೇಳಬೇಕಾದಂತ ಅಗತ್ಯ ಇಲ್ಲ. ಇದರ ಕುರಿತಂತೆ ಹೇಳಿದವರು ಹೇಳ್ತಾರೆ, ಭಗವತಿಯ ನಿವಾಸವಾಗಿರುವಂತ ಈ ಜಾಗದ ಮಣ್ಣಿನ ಕಣಕಣದಲ್ಲೂ ಭಗವತಿ ಇದ್ದಾಳೆ ಅಂತ. ಹೀಗಾಗಿ ಬಹುಶಃ ಮರಳನ್ನ ಹೊಂದಿರುವಂತ ದೇವಸ್ಥಾನ ನೀವು ಹುಡುಕಿದ್ರೂ ಎಲ್ಲೂ ಸಿಗ್ಲಿಕ್ಕಿಲ್ಲ, ಅದು ಸಸಿ ಹಿತ್ಲಲ್ಲಿ ಮಾತ್ರ ಸಿಕ್ಕಿರುವಂತದ್ದು ಅಂತ. ಯಾರಿಗಾದ್ರೂ ಹುಷಾರಿಲ್ಲದೆ ಹೋದ್ರೆ, ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೆ ಆ ಭಗವತಿಯ ಆವರಣದ ಒಂದ್ ಸ್ವಲ್ಪ ಮರಳನ್ನ ಹಚ್ಚಿಕೊಂಡ್ರೆ ಅವನ ಆರೋಗ್ಯವಂತನಾಗಿರ್ತಾನೆ ಅಂತ. ಇಷ್ಟು ತಾಯಿ ಭಗವತಿ ನಮ್ಮನ್ನ ಹರಸಿರುವಂತ ಪರಿ. ಏನ್ ಅದ್ಭುತ, ಏನ್ ಭಾಗ್ಯ! ಆ ಭಾಗ್ಯ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಲ್ಲಿನವರು ಮಾತನಾಡುವಾಗ ಬಹಳ ಪ್ರೀತಿಯಿಂದ ಹೇಳ್ತಾರೆ, ತಾಯಿ ಭಗವತಿಯ ಹತ್ರ ಹೋಗಿ ಏನ್ ಕೇಳ್ಕೊಂಡಿದ್ದೀವೋ ಅದು ಆಗದೆ ಹೋದವರು ಯಾರೂ ಇಲ್ಲ ಅಂತ. ಬೇರೆ ಕಡೆಗಳಲ್ಲಿ ಕೇಳಿಕೊಂಡ್ರೆ 3 ತಿಂಗಳು, 6 ತಿಂಗಳು, 3 ವರ್ಷ, 6 ವರ್ಷ ಬೇಕಾಗತ್ತೇನೋ. ಆದ್ರೆ ಬಹಳ ಜನ ಹೇಳ್ತಾರೆ, ಭಗವತಿ ಅಮ್ಮನ ಮುಂದೆ ನಿಂತ್ಕೊಂಡು ಕೇಳಿಕೊಂಡಿದ್ದು ಮುಂದಿನ ಕೆಲವು ನಿಮಿಷಗಳಲ್ಲಿ ಆಗಿ ಹೋಗ್ಬಿಡುತ್ತೆ. ಅಂತ ಅದ್ಭುತವಾಗಿರುವಂತ ಕೃಪೆ ಮಾಡುವಂತ ತಾಯಿ ಸ್ವರೂಪಿಣಿ ಅವಳು ಅಂತ ಅವತರಿಸಿದವಳು. ಯಾರ್ಯಾರು ದುರ್ಗಾ ಸಪ್ತಶತಿಯನ್ನು ಓದ್ತಿರೋ ಅವ್ರಿಗೆಲ್ರಿಗೂ ಗೊತ್ತಿದೆ. ಯಾವಾಗ ಬಹಳ ಜನ ಪುರುಷರು ಇದ್ದಾರೆ, ಆದ್ರೆ ಅದಕ್ಕಿಂತ ಹೆಚ್ಚು ಸ್ತ್ರೀಯರ, ಹೆಣ್ಣು ಮಕ್ಕಳ ಶಕ್ತಿ ಇದೆ. ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ಬೇರೆ, ಅದಕ್ಕೆ ಸರಿಯಾಗಿ ತಾಯಿ ಭಗವತಿಯ ಆರಾಧನೆ ಇವತ್ತು. ಏನ್ ಅದ್ಭುತ! ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮ್ಗೆ. ನೀವು ದುರ್ಗಾ ಸಪ್ತಶತಿಯನ್ನು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನ್ ಗೊತ್ತೇನು? ರಾಕ್ಷಸರ ಉಪಟಳ ಜಾಸ್ತಿ ಆದಾಗ, ರಾಕ್ಷಸರು ಯಾರು ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಪ್ರತಿ ಕಾಲಘಟ್ಟದಲ್ಲೂ ರಾಕ್ಷಸರು ಇರ್ತಾರೆ. ಹಾಗೆ ರಾಕ್ಷಸರ ಉಪಟಳ ಜಾಸ್ತಿ ಆದಾಗ ದೇವರುಗಳು ಕೂಡ ಕೈ ಚೆಲ್ಲಿದ್ರು. ಈ ರಾಕ್ಷಸರನ್ನ ಸೋಲಿಸ್ಲಿಕ್ಕೆ ಆಗ್ತಿಲ್ವಲ್ಲ, ಏನ್ ಮಾಡಬೇಕು ಅಂದಾಗ ಆ ಎಲ್ಲ ದೇವರುಗಳೊಳಗಿನ ಶಕ್ತಿ ಒಂದಾಗಿ ಅದು ಶಕ್ತಿ ಸ್ವರೂಪ ದುರ್ಗೆಯ ಸ್ವರೂಪವನ್ನ ಪಡ್ಕೊಳ್ತು ಅಂತ ಹೇಳ್ತಾರೆ. ಹೀಗಾಗಿ ಯಾರ್ಯಾರು ದುರ್ಗೆಯ ಆರಾಧನೆ ಮಾಡ್ತಾರೋ, ಭಗವತಿಯ ಆರಾಧನೆ ಮಾಡ್ತಾರೋ ಅವರು
ದೇವಿಯ ಆರಾಧನೆ ಅಷ್ಟೇ ಮಾಡೋದಿಲ್ಲ, 33 ಕೋಟಿ ದೇವರುಗಳ ಆರಾಧನೆಯನ್ನೂ ಮಾಡ್ತಾರೆ ಅಂತ. ಹೀಗಾಗಿ ಇಲ್ಲಿ ಬಂದು ಹಣೆ ಹಚ್ಚಿದವರು ಶಿವನಿಗೂ ನಮಸ್ಕಾರ ಮಾಡದಂತೆ, ವಿಷ್ಣುವಿಗೂ ನಮಸ್ಕಾರ ಮಾಡಿದಂತೆ, ಅವರು ಬ್ರಹ್ಮನಿಗೂ ನಮಸ್ಕಾರ ಮಾಡಿದಂತೆ, ಎಲ್ಲ ದೇವಿಯರಿಗೂ ನಮಸ್ಕಾರ ಮಾಡಿದಂತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅದೊಂದು ದುರ್ಗಾ ಸಪ್ತಶತಿ ಹೇಳು. ಎಂತದ್ದು, ಅವಳು ಅವತರಿಸಿದ್ದೇ ಕೈಲಾಸದಲ್ಲಿ ಒಬ್ಬ ಅಸುರನ ನಾಶ ಮಾಡ್ಲಿಕ್ಕೆ ಅಂತ. ಅಸುರನ ಸಂಹಾರ ಆದ ನಂತರ ಭಗವಂತ ಕೇಳಿದ್ನಂತೆ, ಶಿವ ಕೇಳಿದ್ನಂತೆ, ನೀನ್ ಇಲ್ಲಿರೋದ್ ಬೇಡ, ನೀನು ಭೂಮಂಡಲಕ್ಕೆ ಹೋಗಿರು ಅಂತಂದಾಗ ಕೇರಳದ ಒಂದು ಜಾಗದಲ್ಲಿ ಇದ್ದವಳು ಅಲ್ಲಿಂದ ಈ ಭಾಗಕ್ಕೆ ಬಂದು ಇದೇ ಸಾಗರದಿಂದ ನಡ್ಕೊಂಡು ಬಂದು ಇಲ್ಲಿ ನೆಲೆಸಿದ್ಲು. ಅಕ್ಕ ತಂಗಿಯರು ಕೂತ್ರು, ಒಬ್ಬಾಕೆ ಮುಂದೆ ಬಪ್ಪನಾಡಿಗೆ ಹೋದ್ಲು, ಅಕ್ಕ ಇಲ್ಲೇ ಉಳ್ಕೊಂಡ್ಲು. ಈ ಸೋದರಿಯರ ಬಾಂಧವ್ಯ ಇದೆಯಲ್ಲ, ಅತ್ಯದ್ಭುತವಾಗಿರುವ ಬಾಂಧವ್ಯ. ಈ ಬಾಂಧವ್ಯಕ್ಕೆ ತಕ್ಕಂತೆ ನಾವು ಬದುಕಬೇಕಾಗಿರುವಂತ ಒಂದು ರೀತಿ ನೀತಿಯನ್ನ ಆ ತಾಯಿ ಹೇಳ್ಕೊಳ್ತಾಳೆ. ಮಲಯಾಳಿಗಳು ಇವರು ಕರ್ನಾಟಕದವರು ಅನ್ನುವಂತ ವಿರೋಧಕ್ಕೆ ಎಡೆಯೇ ಇಲ್ಲದಂತೆ ದೇಶದ ಎಲ್ಲಾ ರಾಜ್ಯಗಳು ಒಂದೇ ಎನ್ನುವ ಭಾವವನ್ನ ದೇವಸ್ಥಾನದಲ್ಲಿ ಕೂತ ತಾಯಿ ತೋರಿಸಿಕೊಡುವ ಈ ಪದ್ಧತಿ ಇದೆಯಲ್ಲ, ಇನ್ನೆಲ್ಲಿದೆ ಹೇಳಿ? ಇವತ್ತು ದೇಶವನ್ನ ತುಂಡರಿಸುವಂತ ಶಕ್ತಿಗಳು ಹೆಂಗಿವೆ ಅಂತಂದ್ರೆ, ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತ ಬೇರೆ. ಉತ್ತರ ಭಾರತದವ್ರು ಹಿಂದಿ ಮಾತನಾಡ್ತಾರೆ, ದಕ್ಷಿಣ ಭಾರತದವ್ರು ನಾವು ಬೇರೆ ಮಾತನಾಡ್ತೀವಿ ಅಂತ ಮಾತನಾಡೋ ಜನರ ತಲೆಗೆ ಎರಡು ಬಡಿದು ಅವರನ್ನ ಸಸಿ ಹಿತ್ಲಿನ ಭಗವತಿ ದೇವಿಯ ಮುಂದೆ ಕರ್ಕೊಂಡು ಬಂದು ಅವಳಿಗೆ ಪೂಜೆ ನಡೆಯೋದೇ ಮಲಯಾಳಿಯಲ್ಲಿ ಆದಾಗ್ಲೂ ಕೂಡ ನಾವು ಆಕೆನ ಎಷ್ಟು ಪ್ರೀತಿಯಿಂದ ಇಲ್ಲಿ ಉಳಿಸ್ಕೊಳ್ತೀವಿ, ಆಕೆ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಆಶೀರ್ವದಿಸ್ತಾಳೆ ಎನ್ನುವಂತ ಒಂದು ಸತ್ಯವನ್ನ ನಾವು ತೋರಿಸಬೇಕಾದಂತ ಅಗತ್ಯ ಇದೆ. ಅಲ್ಲಿಂದ ಬಂದಿರುವಂತ ಜನಾಂಗ, ಇಲ್ಲಿ ಬಂದಿರುವಂತ ಬಿಲ್ಲವರು, ಇಲ್ಲಿನ ಮೊಗವೀರರು, ಇಲ್ಲಿನ ಎಲ್ಲ ಜನಾಂಗದವರು ಸೇರ್ಕೊಂಡು ಆ ತಾಯಿಯನ್ನ ಆರಾಧಿಸುವ ಪರಿ ಅತ್ಯದ್ಭುತವಾದ. ಮಿತ್ರೇ, ಇವತ್ತು ಭಾರತಕ್ಕೆ ಮತ್ತೊಮ್ಮೆ ಆಧ್ಯಾತ್ಮಿಕ ಜಾಗೃತಿಯಾಗಬೇಕಾಗಿದೆ. ಈ ಭಾರತವನ್ನ ಜಗತ್ತು ಯಾಕೆ ಗೌರವಿಸುತ್ತೆ ಅಂತಂದ್ರೆ, ನಂಗೆ ಗೊತ್ತಿಲ್ಲ ನೀವು ಇದನ್ನ ಪೊಲಿಟಿಕ್ಸ್ ಅಂತ ಕರಿತೀರೇನೋ, ಆದ್ರೆ ಇದು ಜಗತ್ತಿನ ನಡೆ. ಇವತ್ತು ಜಗತ್ತು ಹೇಗಿದೆ ಅಂತಂದ್ರೆ, ನಾವು ಯಾರ ಮೇಲೆ ಕೋಲ್ ಹಿಡ್ಕೊಂಡು ಬಾರಿಸ್ತೀವೋ ಅವ್ರು ನಾವು ಹೇಳದಂತೆ ಕೇಳಬೇಕು ಅಂತ. ಜಿಸ್ಕಿ ಲಾಠಿ ಉಸ್ಕಿ ಭೇಸ್ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಯಾರ ಕೈಯಲ್ಲಿ ಲಾಠಿ ಇರುತ್ತೋ ಎಮ್ಮೆ ಅವನದ್ದೇ ಅಂತ. ಆ ಲಾಠಿ ಹಿಡ್ಕೊಂಡು ಕೂತವರು ಭಾರತಕ್ಕೆ ಹೇಳಿದ್ರು, ಈ ದೇಶದ ಮೇಲೆ ಟ್ಯಾರಿಫ್ ಹಾಕ್ತೀನಿ, 50% ಟ್ಯಾರಿಫ್ ಅಂತ. ಬೇರೆ ದೇಶಗಳೆಲ್ಲ ಪತರಗುಟ್ಟಿ ಅಮೆರಿಕಾದ ಎದುರಿಗೆ ಸಾಲು ಸಾಲು ನಿಂತ್ಕೊಂಡ್ರೆ ಈ ದೇಶ ಹೇಳ್ತು 50 ಅಲ್ಲ 500% ಹಾಕು, ನಾವು ಮಾತ್ರ ತಲೆ ತಗ್ಗಿಸೋದಿಲ್ಲ ಅಂತ ಅಮೆರಿಕಾದ ಎದುರಿಗೂ ಸಟೆದು ನಿಂತಂತ ರಾಷ್ಟ್ರವಾಗಿ ಇವತ್ತು ಭಾರತ ನಿಂತಿದೆ. ಯಾವ ರಾಷ್ಟ್ರದ ಮೇಲೂ ಆಗದೇ ಇರುವಷ್ಟು ಆಕ್ರಮಣಗಳನ್ನ ನೋಡಿರುವ ರಾಷ್ಟ್ರ ನಮ್ದು. ಶಕರು, ಊಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು ಸ್ವಾತಂತ್ರ್ಯ ಬಂದ ಮೇಲೆ ಪಾಕಿಸ್ತಾನ, ಚೀನಾ ಯಾರು ಬಿಟ್ರು? ಬೇರೆ ಯಾರ ಮೇಲೆ ಇಷ್ಟ ಆಕ್ರಮಣ ಆದ್ರೂ ಆ ರಾಷ್ಟ್ರ ಉಳಿತಿರ್ಲಿಲ್ಲ. ಆದ್ರೆ ನಾವು ಇವತ್ತಿನವರೆಗೂ ಉಳಿದಿದ್ದೀವಿ. ಯಾಕೆ ಅಂತಂದ್ರೆ ನಾವು ತಾಯಿ ಭಾರತಿಯನ್ನ ದುರ್ಗೆಯ ರೂಪದಲ್ಲಿ, ಭಗವತಿಯ ರೂಪದಲ್ಲಿ ಇಲ್ಲಿವರೆಗೂ ಅವಳನ್ನ ಪೂಜಿಸಿಕೊಂಡು ಬಂದಿದ್ದೀವಲ್ಲ, ಆ ಕಾರಣಕ್ಕೆ ಉಳಿದಿದ್ದೀವಿ. ಇವತ್ತಂತೂ ಜಗತ್ತಿಗೆ ಮಾರ್ಗದರ್ಶನ ಮಾಡುವ ನಿಟ್ಟಿನಲ್ಲಿ ಬೆಳೆದು ನಿಂತಿದ್ದೀವಿ. ಸುಮ್ಮನೆ ಗಮನಿಸಿ ನೋಡಿ, ಜಗತ್ತಿನ ದಿಕ್ಕುಗಳಲ್ಲಿ ಯಾರ್ಯಾರು ಮೆರಿತಾ ಇದ್ರೋ ಯಾರು ಆನಂದವಾಗಿ ಬದುಕಿಲ್ಲ. ದುಬೈಯಿಂದ ಬಂದಿರುವಂತ ಒಬ್ಬ ಮಿತ್ರರು ಸಿಕ್ಕಿದ್ರು ಈಗ ದಾರಿಯಲ್ಲಿ. ಇದ್ರೆ ಅದು ದುಬೈ ಅಂತ ಹೇಳ್ತಿದ್ರು. ಬಾಂಬ್ ಬೀಳ್ಲಿಕ್ಕೆ ಶುರುವಾಯ್ತು. ಬುರ್ಜ್ ಖಲೀಫಾ ಬುಡದಲ್ಲಿ ಬಾಂಬ್ ಬಿತ್ತು, ಸೌದಿ ಅರೇಬಿಯಾದ ಮೇಲೆ ಬಾಂಬ್ ಬಿತ್ತು, ಒಮನ್ ಮೇಲೆ ಬಾಂಬ್ ಬಿತ್ತು, ಇರಾನ್ ಮೇಲೆ ಬಾಂಬ್ ಬಿತ್ತು, ಕುವೈತ್ ಮೇಲೆ ಬಾಂಬ್ ಬಿತ್ತು, ಕತಾರ್ ಮೇಲೆ ಬಾಂಬ್ ಬಿತ್ತು, ಎಲ್ಲ ಮುಸಲ್ಮಾನ್ ರಾಷ್ಟ್ರಗಳ ಮೇಲೆ ಬಾಂಬ್ ಬಿತ್ತು. ಆದ್ರೆ ಜಗತ್ತಿನ ಹೆಚ್ಚು ಕಡಿಮೆ ಅತ್ಯಂತ ಹೆಚ್ಚಿನ ಮುಸಲ್ಮಾನರನ್ನ ಹೊಂದಿರುವಂತ ಭಾರತ ಮಾತ್ರ ತನ್ನ ಮೇಲೆ ಒಂದು ಬಾಂಬ್ ದಾಳಿ ಆಗಲಿಕ್ಕೆ ಪಾಕಿಸ್ತಾನಕ್ಕೂ ಬಿಡಲಿಲ್ಲ, ಜಗತ್ತಿನ ಯಾವ ರಾಷ್ಟ್ರಕ್ಕೂ ಬಿಡದಂತೆ ಬಲವಾಗಿ ಇರಿಸಿಕೊಂಡಿದೆ. ಅಂತಂದ್ರೆ ಜಗತ್ತಿನ ಸೇಫೆಸ್ಟ್ ರಾಷ್ಟ್ರ ಭಾರತ ಅಂತ. ಯಾಕೆ ಜಾಸ್ತಿ ಆದಾಗಲೆಲ್ಲ ಭಗವತಿಗೆ ಅವತಾರವೆತ್ತಿ ಆ ರಾಕ್ಷಸರ ಸಂಹಾರ ಮಾಡೋದು ಗೊತ್ತಿರೋದ್ರಿಂದ ಇವತ್ತು ಈ ದೇಶ ಇಷ್ಟು ಸೇಫ್ ಆಗಿದೆ ಅನ್ನೋದನ್ನ ಯಾರು ಮರಿಬೇಡಿ ಅಂತ. ಇಷ್ಟೆಲ್ಲ ತಾಯಿ ಕೊಟ್ಟಿರುವಾಗ ಆಕೆ ಯಾವ ಜಾಗದಿಂದ ಬಂದ್ಲೋ ಆ ಜಾಗದಲ್ಲಿ ಒಂದು ಗೌರವ ಸೂಚಕವಾಗಿ ನಾವೊಂದು ಆರತಿ ಮಾಡಬೇಕು ಅನ್ನೋ ಒಂದು ಪುಟ್ಟ ಪ್ರಯತ್ನ ಇಲ್ಲಿ ಮಾಡ್ತಿರೋದಷ್ಟೇ. ಮಿತ್ರ, ಇವತ್ತಿನ ಭಾರತ ಹೊಸ ಭಾರತ, ಇದು ಹಳೆಯ ಭಾರತ ಅಲ್ಲ. ಇಲ್ಲಿ ತುಂಬಾ ತರುಣರಿದ್ರೆ, ಜೆನ್ ಝೀನವರಿದ್ರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಯಾಕೆಂದ್ರೆ ಅವ್ರು ಹುಟ್ಟಿದಾಗ್ಲಿಂದ ಒಳ್ಳೆ ಭಾರತ ನೋಡಿದ್ದಾರೆ.
ಯಾರ್ಯಾರು ಜೆನ್ಸಿಗಿಂತ ಒಂದ್ ಸ್ವಲ್ಪ ಹಿಂದಿನ ಜನರೇಷನ್ ಇದೆಯೋ ಅವ್ರಿಗೆ ಗೊತ್ತು ಹೇಗಿತ್ತು ಭಾರತ ಅಂತಂದ್ರೆ. ಫ್ರೆಜೈಲ್ 5 ಕಂಟ್ರಿನಲ್ಲಿ ಒಂದು ರಾಷ್ಟ್ರವಾಗಿತ್ತು. ಯಾವತ್ತಿ ರಾಷ್ಟ್ರ ಎಕನಾಮಿಕಲಿ ಬಿದ್ದೋಗುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ನಾನಿನ್ನೊಂದು 6 ತಿಂಗಳು ಬಿಟ್ಟು ಬಂದ್ರೆ, ಸಸಿ ಹಿತ್ಲಿನ ಕಾರ್ಯಕ್ರಮ ಇನ್ನೊಂದು 6 ತಿಂಗಳು ಬಿಟ್ಟಿದ್ದಿದ್ರೆ ಇದನ್ನ 4ನೇ ಶ್ರೀಮಂತ ರಾಷ್ಟ್ರ ಅಂತಿರ್ಲಿಲ್ಲ, ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಅನ್ಬೇಕಾಗ್ತಿತ್ತು. ಭಾರತದ ಎಕನಾಮಿಕಲ್ ಡೆವಲಪ್ಮೆಂಟ್ ಅಷ್ಟು ವೇಗವಾಗಿದೆ. ಸಂಕಲ್ಪ ಮಾಡಿ, ಯಾರು ತುಂಬಾ ಬಡವರಿದ್ದಾರೋ, ದಾರಿದ್ರ್ಯದಲ್ಲಿದ್ದಾರೋ ಅವರಿಗೆ ನಾನು 50 ರೂಪಾಯಿ ಕೊಡ್ತೀನಿ ಅಂತ ನೀವು ಸುಮ್ಮನೆ ನಿಶ್ಚಯ ಮಾಡಿ. ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ದಾರಿದ್ರ್ಯದಲ್ಲಿರುವಂತ ಒಬ್ಬ ವ್ಯಕ್ತಿ ಸಿಗೋದು ಕಷ್ಟ. ಅಷ್ಟರ ಮಟ್ಟಿಗೆ ಇವತ್ತು ಭಾರತ ಸಮೃದ್ಧವಾಗಿ ಬೆಳೆದಿದೆ. ಇವತ್ತು ಭಾರತ ಹೇಗೆ ನಿಂತಿದೆ ಅಂತಂದ್ರೆ, ಯಾವ ಒಂದು ಮಂದಿರಕ್ಕೋಸ್ಕರ 500 ವರ್ಷಗಳ ಕಾಲ ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ, ನನ್ನ ಮುತ್ತಾತನ ತಂದೆ, ಅವನ ತಾತ ಎಲ್ಲರೂ ಹೋರಾಟ ಮಾಡಿದ್ರು. ಅವರೆಲ್ಲರೂ ಪಡ್ಕೊಳ್ಳಿಕ್ಕಾಗಿರ್ಲಿಲ್ವೋ ಆ ರಾಮ ಮಂದಿರವನ್ನ 500 ವರ್ಷಗಳ ನಂತರ ನಿರ್ಮಾಣ ನಾವು ಮಾಡ್ಕೊಂಡಿದ್ದೀವಿ. ಭಾಗ್ಯವಂತರು. ಭೂಮಿಯೊಳಗಿಂದ, ಕಚ್ಚಿನ ಮರಳಿನೊಳಗಿಂದ ಒಂದು ಅದ್ಭುತವಾಗಿರುವಂತ ಶಿವಲಿಂಗ ಸಿಕ್ಕಿತು. ಕೆಂಪು ಕಲ್ಲಿನ ಶಿವಲಿಂಗ. ಅಂತ ಸುಂದರವಾದ ಶಿವಲಿಂಗವನ್ನ ಬಹುಶಃ ಈ ದೇಶದಲ್ಲಿ ಯಾರು ನೋಡೇ ಇರಲಿಲ್ಲ. ಅದಾದ ಕೆಲವು ತಿಂಗಳ ನಂತರ ಕೃಷ್ಣಾ ನದಿಯಲ್ಲಿ ಒಂದು ರಾಮನ ವಿಗ್ರಹ ಸಿಕ್ತು. ರಾಮ ವಿಗ್ರಹ ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿದ್ದಂತ ವಿಗ್ರಹ ಇದು ಅಂತ ಹೇಳ್ತಿದ್ರು. ಆಫ್ ಮಾಡಿ, ಮೊಬೈಲ್ಗಳನ್ನ ತರಲೇಬೇಡಿ ಊಟದ ಟೇಬಲ್ಗೆ. ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡಿ ದೇಶದಲ್ಲಿ ಏನಾಗ್ತಿದೆ ಅಂತ, ದೇಶದಲ್ಲಿ ಮತಾಂತರ ಹೇಗಾಗ್ತಿದೆ, ದೇಶದಲ್ಲಿ ಸಮಾಜ ವಿಧ್ವಂಸಕ ಶಕ್ತಿಗಳು ಹೇಗೆ ಕೆಲಸ ಮಾಡ್ತಾ ಇವೆ, ಈ ರಾಷ್ಟ್ರವನ್ನು ಉಳಿಸಿಕೊಳ್ಳಲಿಕ್ಕೆ ಇಲ್ಲಿನ ಹೆಣ್ಣು ಮಕ್ಕಳ, ಇಲ್ಲಿನ ಪುರುಷರ ಕೆಲಸ ಏನು ಅಂತ ಊಟದ ಟೇಬಲ್ ನಲ್ಲಿ ಕೂತಾಗ ಮಾತನಾಡಿ. ನಾವು ಅನ್ಕೊಳ್ತೀವಿ ನಮ್ಮ ಮಕ್ಕಳು ಚಿಕ್ಕವರು, ಅವ್ರ ಮುಂದೆ ಇಂಥದ್ದೆಲ್ಲ ಮಾತನಾಡೋದು ಯಾಕೆ ಅಂತ. ಆದ್ರೆ ಗೊತ್ತಿರಲಿ ಮಿತ್ರರೇ, ಮೊನ್ನೆ ತಾನೇ ದೆಹಲಿನಲ್ಲಿ ಒಂದು ಭಯಾನಕವಾದ ಘಟನೆ ನಡೀತು. ಹೋಳಿಯ ಗಲಾಟೆ. ಹೋಳಿಯ ನೀರು, ಬಣ್ಣದ ನೀರು ಮೈ ಮೇಲೆ ಬಿತ್ತು ಅನ್ನೋ ಕಾರಣಕ್ಕೋಸ್ಕರ ಯಾವ ಪುಟ್ಟ ಮಗು ಗೊತ್ತಿಲ್ಲದೆ ಆ ನೀರನ್ನ ಹಾಕಿತ್ತೋ ಅವರ ತಂದೆಯನ್ನ ಸಾಯಿಸೇ ಬಿಡ್ಲಾಯ್ತು. ನಾವು ನಮ್ಮ ಮಕ್ಕಳೊಂದಿಗೆ ಇದರ ಚರ್ಚೆ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಬರೀ ಭಗವತಿಯ ಪೂಜೆ ಮಾಡಿದ್ರೆ ಆಗಲಿಲ್ಲ, ಭಗವತಿಯನ್ನ ಆರಾಧಿಸಿ ರಕ್ತದ ಕಣಕಣದಲ್ಲೂ ತುಂಬಿಸಿಕೊಳ್ಳುವ ಸಾಮರ್ಥ್ಯವನ್ನ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತಂದ್ರೆ ಮನೆಯಲ್ಲಿ ಕುಟುಂಬ ಒಂದಾಗಿ ಕುಳಿತುಕೊಂಡು ಇಂಥದ್ರ ಚರ್ಚೆ ಮಾಡಬೇಕು. ಎರಡನೇದೊಂದು ಸಂಘ ಕೇಳ್ಕೊಂಡಿದೆ. ನಾವೆಲ್ಲರೂ ಮಾಡಬೇಕಾಗಿರೋ ಕೆಲಸ ಕೇಳ್ಕೊಳ್ಬೇಕಾದ ಅಗತ್ಯ ಇರಲಿಲ್ಲ. ಮನೆಯೊಳಗೆ ಯಾವ ಜಾತಿಯಾದರೂ ಸರಿ, ನಾನು ಬಿಲ್ಲವ ಮನೆಯೊಳಗೆ, ನಾನು ಮೊಗವೀರ ಮನೆಯೊಳಗೆ, ನಾನು ಬ್ರಾಹ್ಮಣ ಮನೆಯೊಳಗೆ, ನಾನು ಗೌಡ ಮನೆಯೊಳಗೆ, ನಾನು ಯಾವ ಜಾತಿ ಇದ್ರೂ ಅದು ನನ್ನ ಮನೆಯೊಳಗೆ. ಮನೆಯಿಂದ ಹೊರಗೆ ಬಂದ ತಕ್ಷಣ ನಾನು ಯಾರು ಅಂತ ಕೇಳಿದ್ರೆ ಹಿಂದೂ ಎನ್ನುವ ಭಾವದಿಂದ ನಾವೆಲ್ಲರೂ ಒಟ್ಟಾಗುವಂತ ಅಗತ್ಯ ಇದೆ. ಮಿತ್ರೆ, ನಮ್ಮ ಒಳಗೆ ಅಡಗಿರುವಂತ ಜಾತೀಯತೆಯ ಭಾವವನ್ನ ಕಿತ್ತೊಗೆಯಬೇಕಾಗಿದೆ. ಸಾಗರ ಅದರದ್ದೇ ಉದಾಹರಣೆ. ಸಾಗರ ತನ್ನೊಳಗೆ ನದಿ ಕೂಡಿಕೊಳ್ಳಿಕ್ಕೆ ಬರುವಾಗ ನೀನು ಯಾವ ಊರಿನ ನದಿ ಅಂತ ಕೇಳಿ ಸೇರಿಸಿಕೊಳ್ಳಿಲ್ಲ. ನಿನ್ನನ್ನು ಪೂಜೆ ಮಾಡಿದವರು ಯಾವ ಜಾತಿಯವರು ಅಂತ ಕೇಳಿ ಸೇರಿಸಿಕೊಳ್ಳಿಲ್ಲ. ತನ್ನೊಳಗೆ ನದಿಯನ್ನ ಸೇರಿಸಿಕೊಳ್ಳುವಾಗ ತಾನು ಕೈಗಳನ್ನ ವಿಶಾಲ ಮಾಡುತ್ತಾ ಎಲ್ಲ ನದಿಗಳನ್ನ ತನ್ನೊಳಗೆ ಸೇರಿಸಿಕೊಂಡಿದ್ರಿಂದಲೇ ಅದು ಸಾಗರ. ಏನ್ ಬೋರ್ಗರಿತಿದೆ ನೋಡಿ. ಹಿಂದೂ ಸಮಾಜ ಇವತ್ತು ಸಾಗರವಾಗಬೇಕಾಗಿದೆ. ನಿನ್ನ ಜಾತಿ ಯಾವುದು ಅಂತ ಕೇಳಿ ಮನೆಗೆ ಸೇರಿಸೋದಲ್ಲ, ನಿನ್ನ ಜಾತಿ ಯಾವುದು ಅಂತ ಕೇಳಿ ನನ್ನ ದೇವಸ್ಥಾನಕ್ಕೆ ಸೇರಿಸೋದಲ್ಲ. ನೀನು ಹಿಂದೂ ಆಗಿದ್ರೆ ನಾನು ಕೈ ಅಗಲಿಸ್ತೀನಿ, ಬಾ ನನ್ನೊಂದಿಗೆ ಸೇರಿಕೋ ಅಂತ ಹಿಂದೂ ಸಮಾಜವನ್ನ ವಿಶಾಲವಾದ ಸಾಗರದಂತೆ ಮಾಡಬೇಕಾದಂತ ಅಗತ್ಯ ಇದೆ. ನಾವು ಸಾಗರ ಮಾಡೋಣ, ಹಿಂದೂ ಸಮಾಜವನ್ನ ಸಾಗರ ಮಾಡೋಣ. ಮುಂದಿನ ಪೀಳಿಗೆಯವರು ಆ ಸಾಗರಕ್ಕೆ ಆರತಿ ಬೆಳಗ್ತಾರೆ. ಆ ಬೆಳಗುವ ಕಾಲ ಬರಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ.